ಸಂಕೋನಟಿ ಪಿಕೆಪಿಎಸ್ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಬೆಂಬಲಿತ ಅಭ್ಯರ್ಥಿ ಅವಿನಾಶ್ ಹಣಮಾಪುರಿ ಭರ್ಜರಿ ಗೆಲುವು. ಅಥಣಿ ಮತಕ್ಷೇತ್ರದ ಹೊಸಟ್ಟಿ ಶ್ರೀ ಸಿದ್ದೇಶ್ವರ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಸಾಲಗಾರ ಕ್ಷೇತ್ರದ ಚುನಾವಣೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಬೆಂಬಲಿತ ಅಭ್ಯರ್ಥಿ ಅವಿನಾಶ್ ಹಣಮಾಪುರಿ ಭಾರೀ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ. ಚಲಾವಣೆಯಾದ ಮತಗಳಲ್ಲಿ 97 ಮತಗಳನ್ನು ಪಡೆಯುವ ಮೂಲಕ ಚುನಾವಣೆಯಲ್ಲಿ ಜಯಶಾಲಿಯಾದರು. ಜಯಶಾಲಿಯಾದ ನಂತರ ಅವಿನಾಶ್ ಹಣಮಾಪುರ ಬೆಂಬಲಿಗರು ಹೊಸಟ್ಟಿ ಗ್ರಾಮದಲ್ಲಿ ಮತ್ತು ಅಥಣಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಗುಲಾಲೇರಿಸಿ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಪರ ಘೋಷಣೆ ಕೂಗಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಕೋನಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಬಿಜೆಪಿ ಯುವ ನಾಯಕ ಸಂತೋಷ್ ಕಕಮರಿ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ಅವಿನಾಶ್ ಹಣಮಾಪುರಿ 30 ಮತಗಳ ಅಂತರದಿಂದ ಹೊಸಟ್ಟಿ ಸಹಕಾರ ಸಂಘಕ್ಕೆ ಆಯ್ಕೆಯಾಗಿರುವುದು ವಿರೋಧಿ ಬಣದ ಶಕ್ತಿ ಕುಗ್ಗಿಸಿದೆ ಎಂದರು. ಗ್ರಾಮದ ಎಲ್ಲ ಮತದಾರ ಪ್ರಭುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶ್ರೀ ಸಿದ್ದೇಶ್ವರ ಪಿಕೆಪಿಎಸ್ ಚುನಾವಣೆಯಲ್ಲಿ ನಮ್ಮ ಪೆನಲಿನ ಅಭ್ಯರ್ಥಿಗಳಾದ ಶ್ರೀ ಅವಿನಾಶ್ ಹಣಮಾಪುರಿ ಅವರಿಗೆ ಭಾರಿ ಪ್ರಚಂಡ ಬಹುಮತದಿಂದ ಆರಿಸಿಕೊಟ್ಟಿರ್ತಾರೆ. ಅದರ ಜೊತೆಗೆ ಇನ್ನೊಂದು ಪೈಪೋಟಿಯಾಗಿ ಅಪ್ಪು ಹಳ್ಯಾಳ್ ಅವರು 1 ಮತಗಳಿಂದ ಪರಾಭವಗೊಂಡಿರ್ತಾರೆ. ಪ್ರಬಲ ಪೈಪೋಟಿ ಕೊಟ್ಟು ಅದರಿಂದ ಹೊಸಟ್ಟಿ ಗ್ರಾಮದ ಎಲ್ಲ ಮತದಾರ ಬಂಧುಗಳಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಯಾವ ಮಾರ್ಗದರ್ಶನ ಇದು ಕ್ಷೇತ್ರದ ಮಾಜಿ ಶಾಸಕರಾದ ಮಹೇಶಣ್ಣ ಕುಮಟಳ್ಳಿ ಅವರು ಹಾಗೂ ರಮೇಶಣ್ಣ ಜಾರಕಿಹೊಳಿ ಅವರ ಸಹಕಾರದಿಂದ ಹಾಗೂ ನಮ್ಮ ಅಥಣಿ ಗ್ರಾಮೀಣ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ಪ್ರಚಂಡ ಬಹುಮತದಿಂದ ಆಚೆ ತಂದಿರ್ತೇವೆ. ಜಯಶಾಲಿಯಾದ ಅಭ್ಯರ್ಥಿ ಅವಿನಾಶ್ ಹಣಮಾಪುರಿ ಮಾತನಾಡಿ, ನನ್ನ ಮೇಲೆ ವಿಶ್ವಾಸ ಇಟ್ಟು ಮತದಾರರು ಮತ ಚಲಾವಣೆ ಮಾಡಿದ್ದು ಮತದಾರರ ವಿಶ್ವಾಸ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಮತ್ತು ಸಂಕೋನಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕಕಮರಿ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ಕಾರ್ಯನಿರ್ವಹಿಸುವೆ ಎಂದ ಅವರು, ನನಗೆ ಮತ ಚಲಾವಣೆ ಮಾಡಿದ ಎಲ್ಲಾ ಮತದಾರ ಬಂಧುಗಳಿಗೆ ಮತ್ತು ನನ್ನ ಜೊತೆ ಕಾರ್ಯನಿರ್ವಹಿಸಿದ ಎಲ್ಲರನ್ನೂ ಅಭಿನಂದಿಸಿದರು. ಇವತ್ತು ನಡೆದಿರತಕ್ಕಂಥ ಹೊಸಟ್ಟಿ ಗ್ರಾಮದ ಸಿದ್ದೇಶ್ವರ ಪಿಕೆಪಿಎಸ್ ಚುನಾವಣೆಯಲ್ಲಿ ಪ್ರಥಮವಾಗಿ ನಮ್ಮ ಮತದಾರ ಬಂಧುಗಳು ಜಯಶಾಲಿಯಾಗಿ ಮಾಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಹಾಗೂ ಅಥಣಿ ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ಮಹೇಶ್ ಕುಮಟಳ್ಳಿ ಅವರು ಹಾಗೂ ರಮೇಶಣ್ಣ ಜಾರಕಿಹೊಳಿ ಅವರು ಹಾಗೂ ಸಂತೋಷ್ ಕಕ್ಮರಿ ಅವರ ಹಾಗೂ ಅಪ್ಪು ಹಳ್ಯಾಳಿ ಅವರು ನೇತೃತ್ವದಲ್ಲಿ ಇವತ್ತಿನ ಚುನಾವಣೆಯನ್ನು ಜಯಶಾಲಿಯಾಗಿ ಮಾಡಿದ್ದಕ್ಕೆ ಎಲ್ಲರಿಗೆ ಮತದಾರ ಬಂಧುಗಳು ಹಾಗೂ ನಮ್ಮ ಸುತ್ತಮುತ್ತಲಿನ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಅಂದಾನಿ, ಅಪ್ಪ ಸಾಬ್ ಹಳಿಯಾಳ, ಸುರೇಶ್ ಭೋಸ್ಲೆ, ಲಕ್ಷ್ಮಣ್ ನಾಯ್ಕ, ರಾಜು ನಾಯ್ಕ, ರಾವಸಾಬ ದೀವಕಾತಿ, ಅಣ್ಣಪ್ಪ ನಾಯ್ಕ, ಮಂಜುನಾಥ್ ಕರವಳಿ, ಮಹದೇವ ಹಳಿಯಾಳ, ದತ್ತು ನಾಯ್ಕ, ಲಕ್ಷ್ಮಣ್ ದೀವಕಾತಿ, ಮಹೇಶ್ ಹಣಮಾಪುರ, ಅಕ್ಷಯ್ ಹೈವಳಿ, ನಾಗೇಶ್ ಹತ್ನಿ ಸೇರಿದಂತೆ ಅನೇಕರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.